ಮಾವ ಏನು ಮಾಡಾಕತ್ತೀರಿ ಇಲ್ಲಿ? ಅಲ್ಲ ನಾನು ಅಲ್ಲೆಲ್ಲ ನೋಡಿದ್ರು ನೀವು ಇಲ್ಲಿ ಏನು ಮಾಡಾಕತ್ತೀರಿ? ಈಕಿ ಜೊತೆ ಮಾತಾಡ್ತಾ ನಿಂತಿದ್ದೀರಿ. ನಂಗೆ ಇಷ್ಟೆಲ್ಲ ನೋವು ಆಗೈತಿ. ನನ್ನನ್ನು ವಿಚಾರಿಸ್ಕೊದ್ಬಿಟ್ಟ ಈಕಿ ಜೊತೆ ಇಲ್ಲಿ ಮಾತಾಡ್ಕೊತ ನಿಂತೀರಿ. ನನ್ನನ್ನು ನೋಡಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನಿಮ್ಗೆ ಅನ್ಸಾತಿಲ್ಲ. ಈಕಿ ಜೊತೆನೇ ಮಾತಾಡ್ಬೇಕಂತ ಅನ್ಸಾತನ ನಿಮಗೆ? ಇಷ್ಟೆಲ್ಲ ನನಗೆ ನೋವು ಮಾಡ್ಯಾರಿ. ಕಣ್ಣೆಲ್ಲ ನೋವು ಆಗೈತಿ. ಕಣ್ಣು ಹೋಗ್ತದೋ ಏನಿರ್ತೈತೋ ಅನ್ನೋದು ಗೊತ್ತಿಲ್ಲ ನನಗೆ. ಆದ್ರೆ ನೀವು ನನಗೆ ಈ ರೀತಿ ಮಾಡ್ಬೋದನ? ಅಯ್ಯೋ ಇಲ್ಲ ಖುಷಿ, ಅದು ನಾನೇನಿಕೆ ಜೊತೆ ಮಾತಾಡ್ಬೇಕಂತ ಬಂದಿರಲಿಲ್ಲ. ಆಕೆಗೆ ಬುದ್ಧಿ ಕಲಿಸ್ಬೇಕಂತ ಬಂದಿದ್ನಿ. ಎಲ್ಲಿ ಹೋಗಿದ್ದೆ ಹರಿಕೆಡಕ್ಕಂತ ಕೇಳಕ್ಕೆ ಬಂದಿದ್ನಿ. ಈಗ ಹೆಂಗೈತಿ ನಿನ್ನ ಕಣ್ಣ? ನನ್ನಿಂದ ನಿನ್ನ ಕಣ್ಣಿಗೆ ಹಿಂಗಾಗೋ ಹಂಗಾತು. ನಂದ ತಪ್ಪಾಗೈತಿ, ನನ್ನ ಕ್ಷಮಿಸ್ಬಿಡು. ನಾನು ಈ ರೀತಿ ಮಾಡಬಾರ್ದಾಗಿತ್ತು. ಸಿಟ್ನ್ಯಾಗ ಏನಾಯ್ತು ಏನೋ, ನನಗೆ ಬುದ್ಧಿ ಇಲ್ಲ, ಹಂಗಾಗಿ ಏನೋ ಒಂದು ಮಾಡಿಬಿಟ್ಟಾನ. ನನ್ನ ಕ್ಷಮಿಸ್ಬಿಡ. ಹಾಂ, ಈ ರೀತಿ ಆಗ್ತದಂತ ನಾನು ಅನ್ಕೊಂಡಿರಲಿಲ್ಲ. ಪರವಾಗಿಲ್ಲ ಬಿಡು ಮಾವ, ನೀನು ಬೇಕಂತ ಮಾಡಿಲ್ಲ. ನೀನು ಬೇಕಂತ ಮಾಡೋದಾಗಿದ್ರೆ ಈ ರೀತಿ ಎಲ್ಲ ಮಾಡ್ತಾ ಇರಲಿಲ್ಲ. ನನಗೆ ಗೊತ್ತೈತಿ. ನನಗೆ ಅದು ಬೇಜಾರಿಲ್ಲ. ಆದ್ರೆ ನೀನು ಇಕ್ಕಿ ಜೊತೆ ಇಲ್ಲಿ ಬಂದೆ ನಕ್ಕೊಂತ ಮಾತಾಡೋದು ನಿಂತಿರೋದು ನೋಡಿ ನನಗೆ ಬೇಜಾರಾಗತ್ತೈತಿ ಮಾವ. ನನ್ನ ಗಂಡ ನನ್ನ ಜೊತೆ ಮಾತಾಡಿದ್ರೆ ಮತ್ತೆ ನಿನ್ನ ಜೊತೆ ಮಾತಾಡ್ಬೇಕೇನ? ಮತ್ತೆ ಮದುವೆ ಆಗಿರೋದು ನನ್ನ ಜೊತೆ, ಆಮೇಲೆ ನಿನ್ನ ಜೊತೆ. ಈಗ ನನ್ನ ಜೊತೆ ಅವರು ಮಾತಾಡ್ಕೊತಾ ನಿಂತಾರ, ಅದು ನಿನಗೆ ಉರಿಯಾಕತ್ತೇನ? ನೋಡಿ ಮಾವ ಹೆಂಗೆಲ್ಲ ಮಾತಾಡ್ತಾಳ. ಹಿಂಗೆಲ್ಲ ಮಾತಾಡಿದ್ರೆ ಸಿಟ್ಟು ಬರಂಗಿಲ್ಲೇನು? ನೀನು ಹೇಳು ಮಾವ. ಏ ಮಧು, ಬಾಯಿ ಮುಚ್ಕೊಂಡು ನಿಂತರ ಇಲ್ಲಿ ಜೊತೆ ನಾನೇನೋ ಪ್ರೀತಿಯಿಂದ ಮಾತಾಡತಿರ್ಕಿಲ್ಲ. ನಿನ್ನ ಜೊತೆ ಕಷ್ಟ ಸುಖನ ಮಾತಾಡತಿರ್ಕಿಲ್ಲ. ನಾನು ಏನು ಮಾತಾಡತ್ತೀನಿ ಅಂತ ಆಕಿ ಮುಂದೆ ಹೇಳ್ಬೇಕೇನೀಗ? ಹೇಳ್ರಿ ನೀವು ಏನು ಹೇಳಿದ್ರು ಇಲ್ಲಿ ನೀವು ಅನ್ಕೊಂಡಾಗ ಯಾವುದೂ ಆಗಂಗಿಲ್ಲ. ನಾನು ಅನ್ಕೊಂಡಾಗ ಇಲ್ಲೆಲ್ಲ ಆಗೋದು. ನಾನು ನಾಳೆ ಈ ಮನೆ ಬಿಟ್ಟು ಹೋಗಕತ್ತೇನೆ. ನಾನಂತೂ ಇಲ್ಲಿರಲ್ಲ. ನಿಮ್ಮ ಹೆಂಡತಿ ಜೊತೆ ಚೆನ್ನಾಗಿ ಖುಷಿಯಾಗಿರ್ರಿ. ನನ್ನನ್ನು ಯಾಕೆ ಇಲ್ಲಿ ಇಟ್ಕೊಳ್ಬೇಕನ್ನತ್ರಿ? ಏನೇನಿಲ್ಲ, ನಿಮ್ಮ ಕೆಲಸ ಮಾಡೋ ಆಳು ಅನ್ಕೊಂಡ್ಬಿಟ್ರೆ, ನಿಮ್ಮ ಕೆಲಸ ಮಾಡೋ ಏನು ಮಿಷನ್ ಅನ್ಕೊಂಡ್ಬಿಟ್ರೆ ನೀವು ಹೇಳಿದಂಗೆ ಕೇಳೋದು. ನಾನು ಇಲ್ಲಿ ಇರಲ್ಲ ಆದರೆ ಇರಂಗಿಲ್ಲ ಅಷ್ಟೇ. ನಾನು ಇಲ್ಲಿಂದ ಬಿಟ್ಟು ಹೊಟ್ಟೋಗ್ತಾನೆ. ಅಲ್ಲ ಮಾವ, ಆಕಿ ಮನೆ ಬಿಟ್ಟು ಹೋಗ್ತಾನೆ ನಾತಾಳ. ಆಕಿನವ್ರ ಮನೆಗೆ ಕಳಿಸ್ಕೊಡ್ರಲ್ಲ. ನಾನು ನೀವು ನೆಮ್ಮದಿ ಆಗಿರ್ಬೋದು. ಈಗ ನಮಗೂ ನೆಮ್ಮದಿ ಇಲ್ಲ, ಆಕಿಗೂ ನೆಮ್ಮದಿ ಇಲ್ಲ. ಆಕಿಗೆ ಡೈವರ್ಸ್ ಕೊಟ್ಟು ಆಕಿನವ್ರ ಮನೆಗೆ ಕಳಿಸ್ಬಿಡ್ರಿ. ನಾನು ನೀವು ಜೀವನದಾಗ ಖುಷಿಯಾಗಿ ಸಂತೋಷವಾಗಿರೋಣ. ನಾವಿಬ್ಬರದ ಜೀವನ ನೋಡ್ಕೊಳ್ಳೋಣ. ನಾವು ಎಷ್ಟು ವರ್ಷದಿಂದ ಪ್ರೀತಿ ಮಾಡಿದೆವು, ಮದುವೆನೂ ಆಗಿದ್ದೆವು. ಮನೆಯವ್ರ ಒಪ್ಪಿಗೆ ತಗೊಂಡ ಇನ್ನೊಂದು ಸಾರಿ ಮದುವೆ ಆಗೋಣ. ಆಕಿನ ಬಿಟ್ಟು ಆಕಿಗೆ ಡಿವೋರ್ಸ್ ಕೊಟ್ಟ ಅವ್ರ ಮನೆಗೆ ಕಳಿಸ್ಬಿಡಿ ಮಾವ. ನೀ ಹೇಳಿದಂಗೆಲ್ಲ ಕೇಳೋಕ್ಕಾಗಲ್ಲ ಖುಷಿ. ಅದು ನನ್ನ ಪರ್ಸ್ನಲ್. ಅದು ನಿನಗೆ ಹೇಳೋಕ್ಕಾಗಲ್ಲ. ಅದು ನನ್ನ ಮನಸ್ಸಲ್ಲಿ ಅಷ್ಟೇ ಐತಿ. ಅದನ್ನ ನಾನು ಯಾರಿಗೂ ಬಿಟ್ಟು ಕೊಡೋಂಗಿಲ್ಲ. ಅವಳು ಎಲ್ಲಿ ಹೋಗಂಗಿಲ್ಲ. ಅವಳು ಇಲ್ಲೇ ಇರಬೇಕು. ಅವಳು ನನ್ನ ಮುಂದೆ ಇರಬೇಕು. ಅವಳು ಇಲ್ಲೇ ಸಾಯ್ಬೇಕು ಸದೆ. ಯಾಕೆ ಹೇಳು? ಅವಳನ್ನ ನಾನು ಆ ರೀತಿ ಇಲ್ಲಿ ಇಟ್ಕೋಬೇಕು ಅಂತ ಅಂದ್ಕೊಂಡೇನೆ. ಅಂತಾದ್ರಾಗ ಆಕೆನ ಇಲ್ಲಿಂದ ಬಿಡಿಸಿ ಅವ್ರ ಮನೆಗೆ ಕಳಿಸ್ಲಿ. ಆಕೆ ಅಲ್ಲಿ ಆರಾಮಾಗಿ ಇರುವಂಗೆ ನಾನು ಮಾಡಲಿ. ಇಲ್ಲ ಅದು ಯಾವತ್ತಿಗೂ ಸಾಧ್ಯನೇ ಇಲ್ಲ. ನೋಡಿದೆ ಖುಷಿ, ನೀನು ಅಂದೆ ಅವತ್ತು. ಅಯ್ಯೋ ಇಲ್ಲ ಅಕ್ಕ, ಇಲ್ಲ ನೀನ ನನ್ನ ಮಾವನ ಹಿಂದೆ ಬಿದ್ದಿರೋದು. ನಮ್ಮ ಮಾವ ಏನೋ ನಿನ್ನ ಹಿಂದೆ ಬಿದ್ದಿಲ್ಲ. ನಿನ್ನ ಮುಖಕ್ಕೆ ನಮ್ಮ ಮಾವ ಬಿಡ್ತಾನ ಅಂತ ಅಂದು ನೋಡ್ದಿಲ್ಲ. ನಿಮ್ಮ ಮಾವಾಗ ನಾನು ಬಿಟ್ಟು ಕಳ್ಸೋಕೆ ಆಗತ್ತ. ನಾನು ಬಿಟ್ಟು ಒಂದು ನಿಮಿಷ ಇರೋಕ್ಕೂ ಆಗಲ್ತ. ಬರೀ ನಾನಾ ಬೇಕು ಅಂತಂತಾರೆ. ನಿನ್ನನ್ನು ಸುಮ್ಮನೆ ಇರಲಿ ಅಂತ ಸೈಡ್ಗೆ ತಾಳಿ ಕಟ್ಟಿದ್ದಾರೇನೋ ಅಂತ ಈಗ ನಿನಗಂತ ಅನಿಸ್ವತ್ತೇನ? ನಿನ್ಗೆ ಯಾಕೆ ಅನಿಸುತ್ತೆ ಹೇಳು? ನಿನ್ಗೆ ಯಾಕೆ ಅನಿಸುತ್ತೆ? ನಿನಗದೆಲ್ಲ ಅನ್ಸಂಗಿಲ್ಲ. ಯಾಕೆ ಮಾವ, ಇಷ್ಟು ವರ್ಷ ನಾವು ಪ್ರೀತಿ ಮಾಡಿ ಇವಾಗ ಮದುವೆ ಆಗಿದ್ದೆವು. ನಾವು ಚಂದಾಗ ಜೀವನ ಮಾಡಬೇಕು ಅಂದ್ರೆ ನೀವು ಅಕ್ಕಿಗೆ ಡೈವರ್ಸ್ ಕೊಡಬೇಕು ಅಲ್ವಾ? ನಾವಿಬ್ಬರು ಚೆನ್ನಾಗಿರೋಣ ಮಾವ. ನಮ್ಮದೇ ಆದ ಒಂದು ಜೀವನ ನೋಡ್ಕೊಳ್ಳೋಣ. ನಮಗೆ ಮಕ್ಕಳು ಎಲ್ಲ ಮರಿ ಅನ್ನೋ ಒಂದು ಫ್ಯಾಮಿಲಿನ ಕಟ್ಕೊಂಡು ನಾವು ಜೀವನ ಮಾಡೋಣ ಮಾವ. ಆಕೆಗೆ ಡಿವೋರ್ಸ್ ಕೊಟ್ಬಿಡ್ರಿ. ನಾವಿಬ್ಬರು ಚಂದಾಗ ಇರೋಣ. ಬಾಯಿ ಮುಚ್ಕೊಂಡಿರು ಖುಷಿ. ಅವಳು ಇಲ್ಲಿಂದ ಎಲ್ಲೂ ಹೋಗಬಾರ್ದು. ನನಗಂದಿರೋದು, ನನಗಾಗಿರೋ ಅವಮಾನಕ್ಕೆ ಈಕಿ ಅನುಭವಿಸೋದು ಇನ್ನು ತುಂಬಾ ಐತಿ. ಇಷ್ಟಕ್ಕೆ ಆಕಿನ ಮನೆ ಕಳಿಸ್ಬಿಟ್ರ ನಾನು ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ. ಅದಕ್ಕಾಗಿ ಹೇಳ್ತಾ ಇರೋದು, ನಾನು ಅವಳನ್ನು ಎಲ್ಲೂ ಕಳಿಸಲ್ಲ. ನಾನು ಅವಳಿಗೆ ಡಿವೋರ್ಸ್ ಕೊಡೋಂಗಿಲ್ಲ. ನಾನು ಡಿವೋರ್ಸ್ ಕೊಟ್ಬಿಟ್ರೆ ಆಕೆ ಇನ್ನೊಂದು ಮದುವೆ ಆಗ್ತಾಳೆ. ಇನ್ನೊಂದು ಮದುವೆ ಆಗಿ ಚೆಂದಾಗ ಜೀವನ ಮಾಡ್ತಾಳೆ. ಆಕೆ ಚೆಂದಾಗ ಜೀವನ ಮಾಡ್ಕೊತ ಹೋದ್ರೆ ನಾನು ಇಷ್ಟು ದಿನ ಮಾಡಿರೋದು ಎಲ್ಲ ವ್ಯರ್ಥ ಆಗಿಬಿಡ್ತತಿ. ಮಾವ ಹಾಳಾಗಿ ಹೋಗ್ಲಿ, ಅವಳನ್ನ ಬಿಟ್ಬಿಡಿ ಮಾವ. ನಾವಿಬ್ಬರು ಚೆನ್ನಾಗಿರೋಣ. ನನಗೆ ನಿಮ್ಮ ಜೊತೆ ಜೀವನ ಮಾಡಬೇಕು. ನಿಮ್ಮ ಜೊತೆ ಅಲ್ಲಿ ಸುತ್ತಬೇಕು, ಇಲ್ಲಿ ಸುತ್ತಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು. ನನ್ನ ಫ್ರೆಂಡ್ಸ್ಗೆಲ್ಲ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಆದರೆ ಯಾವುದೂ ಆಗ್ತಾ ಇಲ್ಲ. ಇವಳು ಮನೇಲಿರೋದ್ರಿಂದ ಎಲ್ಲಿ ನನ್ನ ಫ್ರೆಂಡ್ಸ್ ಮುಂದೆ ನನಗೆ ಅವಮಾನ ಆಗುತ್ತೆ. ಅಯ್ಯೋ ನೀನು ಎರಡನೇ ಹೆಣ್ತಿನ ಅಂತಾರಂತ ನನಗೆ ಅವಮಾನ ಆಗ್ತಾ ಇದೆ ಮಾವ. ಅದಕ್ಕೆ ಮಾವ ಪ್ಲೀಸ್ ಅವಳಿಗೆ ಡಿವೋರ್ಸ್ ಕೊಟ್ಟು ಅವಳನ್ನ ಅವ್ರ ಮನೆಗೆ ಕಳಿಸ್ಬಿಡಿ ಮಾವ. ನಾವಿಬ್ಬರು ಚೆನ್ನಾಗಿರೋಣ. ನಾವಿಬ್ಬರು ಜೀವನ ಮಾಡೋಣ ಮಾವ. ಪ್ಲೀಸ್ ಮಾವ, ನಿಮ್ಮ ಕೈ ಮುಗಿತೀನಿ. ನೋಡು, ನೀನು ಸುಮ್ಮನೆ ಇದ್ಬಿಡು. ನೀನು ನಮ್ಮಿಬ್ಬರ ಮಧ್ಯೆ ಬರೋಕೆ ಹೋಗಬೇಡ. ನೀನು ಪಾಡಿಗೆ ನೀನು ಇದ್ಬಿಡು. ಖುಷಿ ಇಲ್ಲ ಅಂದ್ರೆ ಮತ್ತೆ ನೀನು ಜಗಳಾಡ್ಬೇಕಾಕತಿ. ನಿನಗೆ ನನ್ನ ಜೊತೆ ಜಗಳಾಡೋ ಆಸೆ ಐತನ? ಆಸೆ ಇದ್ರೆ ಬಾ. ಇಲ್ಲ ಅಂದರೆ ತಣ್ಣಗೆ ಹೋಗಿ ನಿನ್ನ ಪಾಡಿಗೆ ನೀನು ಇದ್ಬಿಡು. ನನಗೆ ತಲೆ ಕೆಡಿಸ್ಬೇಡ. ನನಗೆ ತಲೆ ಕೆಟ್ಟರೆ ನಾನು ಯಾವಾಗ ಏನಾಗ್ತಾನಂತ ನನಗೆ ಗೊತ್ತಿಲ್ಲ. ಇಲ್ಲಿಂದ ತೊಲಗು ಮೊದಲು ನೀನು. ಅಲ್ಲ ಮಾವ, ಅದು ಈಗೇನು ಬಾಯಿ ಮುಚ್ತೀಯೋ ಇಲ್ಲ ನೀನು? ಸರಿ ಮಾವ, ಏನಾದರೂ ಮಾಡ್ಕೊಳ್ಳಿ.
ನಾನು ನಿಮ್ಮ ಮಧ್ಯೆ ಬರೋಂಗಿಲ್ಲ. ನಾನು ನಿಮ್ಮ ಮುಂದೆ ಇದರಲ್ಲಿ ತಲೆನೂ ಹಾಕೋದಿಲ್ಲ. ನಾನು ಈ ವಿಷಯದಲ್ಲಿ ಬರೋದಿಲ್ಲ. ನನ್ನ ಜೀವನ ಹೇಗೆ ಹೋಗುತ್ತೋ ಹಾಗೆ ಸಾಯ್ತೀನಿ. ನಿನ್ನನ್ನು ಮಾತ್ರ ನಾನು ನೆಮ್ಮದಿಯಾಗಿ ಬದುಕಕ್ಕೆ ಬಿಡಲ್ಲ. ನೀನು ನರಳ್ತಾ ಒದ್ದಾಡ್ತಾ ಸಾಯಬೇಕು. ನಿನ್ನನ್ನು ಹೆಂಗೆ ಒದ್ದಾಡ್ತೀನಿ ಅಂದ್ರೆ ವಿಲಿ 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 ಅಂತ ಒದ್ದಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆ ರೀತಿ ಮಾಡ್ತೀನಿ ನಾನು. ಆಯಿತು ಮಾಡಿ, ನಿಮ್ಗೆ ಹೇಗೆ ಮಾಡಬೇಕು ಅಂತ ಅನ್ಸುತ್ತೋ ಹಾಗೆ ಮಾಡಿ. ನನಗೇನು ಅಭ್ಯಂತರ ಇಲ್ಲ. ಪಾಪ ನಿಮ್ಮ ಹೆಂಡತಿ ನಿಮ್ಮನ್ನು ಅಷ್ಟು ವರ್ಷ ಪ್ರೀತಿ ಮಾಡಿ ನಿಮ್ಮನ್ನು ಕೇಳ್ಕೊಳತ್ತಾಳ. ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಅನ್ಸಾತಿ, ನನ್ನ ಫ್ರೆಂಡ್ಸ್ಗೆಲ್ಲ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕಂತ ಅನ್ಸಾತಿ ಅಂತ ಕೇಳಕತ್ತಾಳ. ಆದ್ರೆ ನೀವೇನು ಮಾಡಕತ್ತೀರಿ? ನಿಮಗೆ ಅದ್ರ ಬಗ್ಗೆ ಇದೇ ಇಲ್ಲ ಅಲ್ಲ. ನಿಮ್ಗೆ ಆರಾಮಾಗಿ ಚಂದಮ್ಗೆ ಇರೋ ಆಸೆ ಇಲ್ಲ. ನೀವು ಬರೀ ಹೊಡೆದಾಡ್ತಾ ಬಡದಾಡ್ತಾ ಇದನ್ನೇ ಮಾಡ್ಬೇಕಂತ ಐತಲ್ಲ. ನಾನು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ತಪ್ಪು ಮಾಡೀನಿ. ನಾನು ದೊಡ್ಡ ತಪ್ಪು ಮಾಡೀನಿ. ನಿಮ್ಮಂಥ ರಾಕ್ಷಸನ ಕೈಯಲ್ಲಿ ನಾನು ತಾಳಿ ಕಟ್ಟಿಸ್ಕೊಂಡು ತಪ್ಪು ಮಾಡೀನಿ. ನಾನು ರಾಕ್ಷಸನ? ಹಾಂ, ನಿನ್ನನ್ನು ಸುಮ್ಮನೆ ಬಿಡಲ್ಲಲ್ಲಿ ನಾನು. ನಿನಗೆ ಹೇಗೆ ಶಿಕ್ಷೆ ಕೊಡ್ತಾನಂದ್ರೆ ನೀನು ನರಳಬೇಕು. ಯಾಕಾದರೂ ನಾನು ಇವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡು, ಯಾಕಾದರೂ ನಾನು ಇವಂಗೆ ಈ ರೀತಿ ನಮ್ಮವ್ವ ಅನ್ನೋ ಹಂಗೆ ಮಾಡಿದ್ನಿ ಅಂತ ಅನ್ಬೇಕು. ಆ ರೀತಿ ಮಾಡಲಿಲ್ಲ ಅಂತಂದ್ರೆ ನನ್ನ ಹೆಸರು ವೀರೂನೇ ಅಲ್ಲ, ನೆನ್ಪಿಟ್ಕ. ಅಲ್ಲ, ನೀವು ಮದುವೆ ಆಗ ಬಂದಾಗ ಅಷ್ಟು ನಾಟಕ ಮಾಡಿದ್ರಿ, ನಾನು ಅಷ್ಟು ಪ್ರೀತಿ ಮಾಡೋದ ನಂಗೆ ನಾಟಕ ಮಾಡಿದ್ರಿ. ಅಯ್ಯೋ, ಈ ನನ್ನ ಬಿಟ್ಟು ನನಗಿರೋಕೆ ಆಗಂಗಿಲ್ಲ ಅನ್ನೋ ರೀತಿ ನಾಟಕ ಮಾಡಿದ್ರಿ. ಆದರೆ ಇವಾಗ ಈ ರೀತಿ ಎಲ್ಲ ಮಾಡಕತ್ತಿರಲ್ಲ. ಯಾಕೆ ಈ ರೀತಿ ನಾಟಕ ಆಡಿದ್ರಿ? ನಿಮ್ಗೆ ಬರೀ ನಾಟಕ ಆಡೋದನ್ನ ಜೀವನನ? ಹೌದ್ಲಿ, ಹೌದು. ಅವಾಗ ಆಡಿದ್ದು ನಾಟಕ. ನಿನ್ನ ಮೇಲೆ ನನಗೆ ಪ್ರೀತಿನ ಪ್ರೀತಿ ಗ್ರೀತಿ ಎಲ್ಲ ಯಾವುದಿಲ್ಲ. ನಿನ್ನನ್ನು ನಿಮ್ಮವ್ವ ನನಗೆ ಅಂದಿರೋ ಕಾರಣಕ್ಕೆ ನನ್ನ ಮನಸ್ಸಿನಾಗ ಕುಂತು ಬಿಟ್ಟತ್ತದು. ನಾವು ಯಾರೋ ಒಂದೇ ಮಾತಂದ್ರು ಅದು ನನ್ನ ಮನಸ್ಸಿನಾಗ ಕುಂತ್ರೆ ಅದನ್ನು ನಾನು ಕಿತ್ತಾಕೋವರೆಗೂ ಅವ್ರಿಗೆ ನರಕ ತೋರಿಸೋದೆ ಬಿಡಂಗಿಲ್ಲ. ನನಗಿನ್ನೂ ಅದು ಮನಸ್ಸಿನಾಗ ಹೋಗತ್ತ. ಅದಕ್ಕಾಗಿ ನಿನಗೆ ನಾನು ನರಕ ತೋರಿಸ್ಬೇಕಂತ ತಾಳಿ ಕಟ್ಟೀನಿ. ತಾಳಿ ಕಟ್ಟೋದಲ್ದ ಮತ್ತು ಹೊಳ್ಳಿ ನಿನಗೆ ಏನದು, ನಿನ್ನ ಜೊತೆ ಸಂಸಾರ ಮಾಡೀನಿ. ಮತ್ತೇನು ಹೇಳು, ನಿಮ್ಮವ್ವ ನೋಡಾಕ ನಿನ್ನ ಕರ್ಕೊಂಡು ಹೋದ್ನಿ ಒಳ್ಳೆಯವನಂಗೆ. ಯಾಕಂದ್ರೆ ನೀನು ನಾನು ನಂಬಬೇಕಲ್ಲ, ಅದಕ್ಕೆ. ಆದರೆ ಈಗ ಕಾಟ ಶುರು ಮಾಡೇನ. ಇನ್ನು ಮುಂದೆ ನಿನಗೆ ಕಾಟ ಕೊಡೋದ, ನೀನು ಅನುಭವಿಸೋದ. ನಿನಗೆ ಕಾಟ ಕೊಡ್ದ ನಾನಂತೂ ಸುಮ್ಮನೆ ಇರಂಗಿಲ್ಲ. ಯಾಕೆ ಮಾವ ಈ ರೀತಿ ಆಡಕತ್ತಾನ? ಅಕ್ಕಿ ಹೋಗ್ತಾನ ಅನ್ನತಾಳ, ಇವನ ಬಿಡ್ತಾ ಇಲ್ಲ. ಇವನ ಮನಸ್ಸಿನಾಗ ಏನೈತಿ? ಯಾಕೆ ಹಿಂಗೆ ಆಡಕತ್ತಾನ? ಹಿಂಗೇನು ತಿಳಿಗಿಲಿ ಕೆಟ್ಟೈತೋ ಏನೋ. ನಾನು ಅದನ್ನ ತಿಳ್ಕೊಬೇಕು. ಅವಳು ಇಲ್ಲಿಂದ ನಾನೇ ಕಳಿಸ್ಬೇಕು. ಅವಳು ಹೋಗ್ತೀನಿ ಅನ್ನಕತ್ತಾಳಲ್ಲ, ನಾನು ಹೆಂಗಾದರೂ ಡಿವೋರ್ಸ್ ಪೇಪರ್ಗೆ ಇವ್ರ ಕಡೆಯಿಂದ ಸೈನ್ ಹಾಕಿಸಿ ಗೊತ್ತಾಗ್ದ್ರೆ ಆಗ ಅಕ್ಕಿ ಕಡೆಯಿಂದ ಸೈನ್ ಹಾಕಿಸಿ ಇವರು ಡಿವೋರ್ಸ್ ಆಗುವಂಗೆ ಮಾಡಿ ನಾನು ಇವಳನ್ನ ಇಲ್ಲಿಂದ ಕಳಿಸ್ಲೇಬೇಕು. ನಾನು ನನ್ನ ಜೀವನ ನೋಡ್ಕೋಬೇಕು. ಇಬ್ಬರು ಒಂದೇ ಮನೇಲಿ ಇದ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ಅವಳು ಇಲ್ಲಿಂದ ಹೋದ್ರೆ ನಾನು ಚೆನ್ನಾಗಿ ಜೀವನ ಮಾಡೋದು. ಅದಕ್ಕೆ ನಾನು ಇವಳನ್ನ ಕಳಿಸ್ಲೇಬೇಕು. ಹೇಗಾದರೂ ಮಾಡಿ ಒಳಗೆ ಡೈವರ್ಸ್ ಕೊಡಿಸಿ ನಾನು ಕಳಿಸ್ತೀನಿ. ನಿಮ್ಗೆ ಇಷ್ಟು ಸಿಟ್ಟೈತೆ ಅಂತ ನನಗೆ ಗೊತ್ತಿರಲಿಲ್ಲ ಮಾವು. ಇಷ್ಟು ಸಿಟ್ಟೈತೆ ಅಂತ ಗೊತ್ತಿರಲಿಲ್ಲ. ಆಯಿತು, ನಿಮ್ಗಿನ್ನೂ ಎಷ್ಟು ನನಗೆ ನರಕ ತೋರಿಸ್ಬೇಕು ಅಂತ ಅನ್ಸತಿ ತೋರಿಸ್ರಿ. ಆದರೆ ನಾನು ಇನ್ನೂ ಇರೋದು ಇನ್ನೂ 2 ದಿನ ಅಷ್ಟೇ. 2 ದಿನದ ಮೇಲೆ ನಾನು ಇರೋದು ದಿನಾನೂ ಇರಲ್ಲ. ನೀವು ಕೊಟ್ಟಿರೋ ಟೈಮು ಮುಗಿದೋಯ್ತು. ನೀವು ನನಗೆ ದುಡ್ಡು ಕೊಟ್ಟಿರೋದು ಇಲ್ಲಿಗೆ ಎಲ್ಲಕ್ಕೂ ಸಾಟಿ ಆಯಿತು. ಅದಕ್ಕೆ ನಾನಿನ್ನು ಹೋಗಬೇಕು ಅಂತ ಅಂದ್ಕೊಂಡೇನಿ. ಹೋಗ್ತಾ ಇರ್ತೀನಿ ಅಷ್ಟೇ. ನೀವು ಇರಂದ್ರೂ ಆಯಿತು, ಯಾರು ಇರಂದ್ರೂ ಆಯಿತು, ನಾನಿಲ್ಲಿ ಇರಲ್ಲ. ನೀವು ಕೊಂದರೂ ಸಾಧಕ್ಕೆ ನಾನಿಲ್ಲಿರಲ್ಲ. ನಾನು ನಮ್ಮ ಮನೇಲೇ ಹೋಗೋದು. ಮನೆಗೆ ಹೋಗಿ ಆಯ್ತು ಹೋಗು. ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ಅಮ್ಮ ಇದ್ರಲ್ಲ, ಅವ್ರನ್ನ ನಾನು ಇಲ್ಲ ಅನ್ನಿಸ್ಬಿಟ್ರೆ ನೀನು ಎಲ್ಲಿ ಹೋಗ್ತಿದ್ದಿ? ರೀ, ನಮ್ಮ ಅಪ್ಪ ಅಮ್ಮಂಗೆ ಏನಾದರೂ ಆದ್ರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಏನೇ ಮಾಡ್ತೀಯಾ? ಹೇಗೆ ಹೋಗ್ತೀಯಾ ಹೋಗು, ನಾನು ನೋಡ್ತೇನೆ. ನೀನೇನಾದರೂ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಹೆಣವಾಗಿ ನಿನ್ನ ಮುಂದೆ ಇರ್ತಾರೆ, ನೋಡುವಂತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಡೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಯಾಕೆ ಬಂದಿಲ್ಲ ಅಂತ ನೀವು ಅನ್ಕೋಬೋದು. ಸ್ವಲ್ಪ ನನಗೆ ಒಂದು ಆಪ್ರೇಷನ್ ಆಗಿತ್ತು, ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಸ್ವಲ್ಪ ಆರಾಮಾಗಿದೆ. ಸೊ ಹಾಗಾಗಿ ನಿಮಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಹೇಳಿ ತುಂಬ ವಾಯ್ಸ್ ಕಮ್ಮಿ ಬರ್ತಾ ಇರ್ಬೋದು, ಯಾಕಂದರೆ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ, ಪೇನ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ವಯಸ್ಸು ಕಡಿಮೆ ಇರ್ಬೋದು. ಸೊ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹೀಗೆ ಇರಲಿ, ಬೇಗ ಹುಷಾರಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹೆಚ್ಚಾಗಿ ವಿಡಿಯೋಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ, ಬೇಗ ಹುಷಾರಾದರೆ ಬೇಗ ನಿಮ್ಮ ಮುಂದೆ ವಿಡಿಯೋಗಳು ಡೈಲಿ ಬರ್ತವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.